ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಜಿಲ್ಲೆಯ ಮಹಿಳೆಯರಿಗೆ ಬರೋಬ್ಬರಿ ಬಂದ್ಬಿಡ್ತು ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಬಿಡುಗಡೆ. ಖಾತೆ ಚೆಕ್ ಮಾಡ್ಕೋಬೇಕು, ಯಾವ ಜಿಲ್ಲೆ ಮಹಿಳೆಯರು, ಏನು ಮಾಹಿತಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡ್ಬೋದು. ನೋಡೋಣ ಬನ್ನಿ. ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದೆ. ಇದುವರೆಗೆ ಯಾವ ಮಹಿಳೆಗೆ ಹಣ ಸಂದಾಯ ಆಗಿರಲಿಲ್ಲ ಅಂತವ್ರಿಗೂ ಕೂಡ ಪೆಂಡಿಂಗ್ ಹಣ ಕೂಡ ಸಂದಾಯ ಆಗಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದರ ನಡುವೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀವಿ, ಯಾರ್ದು ಇನ್ನೂ ಕೂಡ ಈ KYC, ರೇಷನ್ ಕಾರ್ಡ್ KYC, ಒಂದು ಆಧಾರ್ ಲಿಂಕು ಎಲ್ಲ ಆಗಿದೆ, ಅದನ್ನು NPCI ಮ್ಯಾಪಿಂಗ್ ಎಲ್ಲ ಮಾಡಿಸ್ಕೊಳ್ಳಿ. ಯಾಕಂದರೆ ಪದೇ ವಿಡಿಯೋ ಮಾಡಿದ್ರೆ ಹೇಳಿದ್ದೆ ಹೇಳ್ತೀರಾ ಅಂತ ಹೇಳ್ತಾ ಇದ್ದೀರಾ. ಬಟ್ ಸರ್ಕಾರದಿಂದ ಇನ್ನೂ ಮಾಹಿತಿ ಕೂಡ ಬರ್ತಾ ಇದೆ, ಇನ್ನೂ ಕೂಡ ಆಗಿಲ್ಲ ಅಂತ. ಸದ್ಯ ಮ್ಯಾಟ್ರಿಗೆ ಬರೋಣ. 8ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಯಾವ ಜಿಲ್ಲೆಗೆ ಬಂದಿದೆ ಅಂತ. ಮಹಿಳೆಯರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಗ್ಯಾಪ್ ನೋಡ್ಕೊಳ್ಳಿ. ಮಹಿಳೆಯರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಮಾರ್ಚ್ ತಿಂಗಳಲ್ಲಿ 2 ಕಂತಿನ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ. ಮಾರ್ಚ್ ತಿಂಗಳಲ್ಲಿ 2 ಕಂತು ಹಣ ಬಿಡುಗಡೆ ಮಾಡಿದ್ದಾರೆ. 7ನೇ ಕಂತಿನ ಹಣ, 7th ಕಂತಿಂದು 7ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿತ್ತು. ಮಾರ್ಚ್ 2ನೇ ವಾರದಿಂದ 7ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಕೂಡ ಆರಂಭವಾಗಿತ್ತು. ಮಾರ್ಚ್ 2nd ವೀಕಿಂದ ನಿಮಗೆ 7th ಇನ್ಸ್ಟಾಲ್ಮೆಂಟ್ 7ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಈ ಮಾರ್ಚ್ 30ರಿಂದ ನಿಮಗೆ 8ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸುಮಾರು 20 ಲಕ್ಷ ಮಹಿಳೆಯರಿಗೆ ಆಲ್ರೆಡಿ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳಿ ವರದಿ ಕೂಡ ಬಂದಿದೆ. ಸುಮಾರು 20 ಲಕ್ಷ ಮಹಿಳೆಯರಿಗೆ 8ನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿದೆ. ನಿಮ್ಮ ಖಾತೆಗೆ ಕೂಡ ಬಂದಿದೆ ಇಲ್ಲೋ ಅಂತ ಚೆಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಏಪ್ರಿಲ್ ಮೊದಲನೇ ವಾರ, ಗ್ಯಾಪ್ ನೋಡ್ಕೊಳ್ಳಿ, ಏಪ್ರಿಲ್ ಮೊದಲನೇ ವಾರದಲ್ಲಿ 8ನೇ ಕಂತಿನ ಹಣ ನಿಮಗೂ ಕೂಡ ಬರ್ಬೋದು. ಈ ವೀಕಲ್ಲಿ ಕೂಡ ನಿಮಗೆ ಬರ್ಬೋದು. ಆಲ್ರೆಡಿ 20 ಲಕ್ಷ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಕೂಡ ಬರ್ಬೋದು, ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಖಾತೆಗೆ ಬಂದಿಲ್ವೋ ಹೇಗೆ ಚೆಕ್ ಮಾಡೋದಂದರೆ ಗೊತ್ತು, DBT ಗೃಹಲಕ್ಷ್ಮಿ ಆ್ಯಪು ಎಲ್ಲ ಗೊತ್ತು ನಿಮಗೆ. ಅದರ ಮೂಲಕ ನೀವು ಚೆಕ್ ಮಾಡ್ಕೋಬೋದು. ನಂತರ ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಎಂಟ್ರಿ ಮಾಡಿ, ನಿಮ್ಮದು 4 ಪಿನ್ ಕ್ರಿಯೇಟ್ ಮಾಡಿ DBT ಕರ್ನಾಟಕ ಅಪ್ಲಿಕೇಶನ್ ನೋಡ್ಬೋದು. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. 8ನೇ ಕಂತಿನ ಹಣ. ನಂತರ ಅದೇ ಮಾಹಿತಿ ಪ್ರತಿ ಸಲ ಹೇಳ್ತಾ ಇದ್ದು, NPCI ಮ್ಯಾಪಿಂಗು, ಈ KYC, ಆಧಾರ್ ಲಿಂಕಿಂಗು, ಅದ್ರ ಬಗ್ಗೆನೇ ಮಾಹಿತಿ. ಎಕ್ಸ್ಟ್ರಾ ಏನಿಲ್ಲ, ಇಷ್ಟೇ ಸಿಂಪಲ್ ಮಾಹಿತಿ. ನಿಮಗೆ ಏನು ಅಪ್ಡೇಟ್ ಬಂದಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಇದೇ ರೀತಿ ವಿಡಿಯೋಸ್ ಬೇಕಾದ್ರೆ ನಮ್ಮನ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ವಿಡಿಯೋಸ್ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.